ರಾಜ್ಯದಲ್ಲಿ ಲಾಕ್ಡೌನ್ ತೆರವು ಮಾಡಲು ಕೌಂಟೌನ್ ಅನ್ಲಾಕ್ಗೂ ಮುನ್ನವೇ ಬೆಂಗಳೂರಲ್ಲಿ ಜನರು ಫುಲ್ ಬಿಂದಾಸ್. ಖಾಸಗಿ ಶಾಲೆ ಪೋಷಕರು ಸರ್ಕಾರದ ನಡುವೆ ಫೀಸ್ ವಾರ್. ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಹಾಕಿರೋ ಬೀಗ ಓಪನ್ಗೆ ಕೌಂಟೌನ್. ನಾಳೆಯಿಂದ ಯಾವೆಲ್ಲ ಜಿಲ್ಲೆಗಳು ಬಂಧ ಮುಕ್ತಿ? ಅನ್ಲಾಕ್ ಆದ್ರೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಫುಲ್ ರಿಲೀಫ್ ಇಲ್ವಾ? ನೋಡೋಣ ಲಾಕ್ ಲಾಸ್ಟ್ ಡೇ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಬೀಗ ಓಪನ್ಗೆ ಕೌಂಟೌನ್ ಶುರುವಾಗಿದೆ. ಕರುನಾಡು ಅನ್ಲಾಕ್ಗೆ ಇವತ್ತು ಒಂದೇ ದಿನ ಬಾಕಿ ಇದೆ. ನಾಳೆಯಿಂದ ಬೆಂಗಳೂರು ಸೇರಿದಂತೆ ಜಿಲ್ಲೆಗಳ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಲಿದ್ದು ಹಂತ ಹಂತವಾಗಿ ಲಾಕ್ಡೌನ್ ತೆರವಾಗಲಿದೆ. ಆದರೆ ಲಾಕ್ ಓಪನ್ ಆದರೂ ಟಫ್ ರೂಲ್ಸ್ ಜಾರಿಯಲ್ಲಿರಲಿದೆ. 11 ಜಿಲ್ಲೆಗಳಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆಯಾಗಿದ್ದು ಈಗಿರುವ ನಿಯಮಗಳ ಜೊತೆ ಜಿಲ್ಲಾಧಿಕಾರಿಗಳು ವಿಧಿಸಿರುವ ನಿರ್ಬಂಧಗಳು ಜಾರಿಯಲ್ಲಿರಲಿದೆ. ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದ್ದಂತೆ ನಾಳೆಯಿಂದಲೇ 19 ಜಿಲ್ಲೆಗಳಿಗೆ ಲಾಕ್ನಿಂದ ಮುಕ್ತಿ ಸಿಗ್ತಾ ಇದೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದ್ದಂತೆ ಅನ್ಲಾಕ್ ನಿರ್ಧಾರ ಮಾಡಿದ್ದು ಸರ್ಕಾರ. ರಾಜ್ಯದ 19 ಜಿಲ್ಲೆಗಳಲ್ಲಿ ನಿರ್ಬಂಧ ಸಡಿಲಿಕೆ ಮಾಡಿದ್ದು ಹಲವು ವಿನಾಯಿತಿಗಳನ್ನು ನೀಡಿದ್ದಾರೆ. ಆದರೆ ಜನರ ಅನಗತ್ಯ ಓಡಾಟ ತೆರೆಯೋದಕ್ಕೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಪಾಸಿಟಿವಿಟಿ ರೇಟ್ ಹೆಚ್ಚಿರುವ 11 ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು ಜೂನ್ 21ರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಡಗಿನಲ್ಲಿ ಲಾಕ್ಡೌನ್ ವಿಸ್ತರಿಸಲಾಗಿದೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ನಾಳೆ ಬೆಳಗ್ಗೆಯಿಂದಲೇ ರಿಲೀಫ್ ಸಿಗ್ತಿದೆ. ಜೂನ್ 21ರ ಬೆಳಗ್ಗೆ 6 ಗಂಟೆವರೆಗೆ 11 ಜಿಲ್ಲೆಗಳಲ್ಲಿ ನಿರ್ಬಂಧ ಜಾರಿಯಲ್ಲಿರಲಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳಿಗೆ ಮತ್ತಷ್ಟು ಹೊಣೆ ನೀಡಲಾಗಿದೆ. ಜೂನ್ 21ರ ತನಕ 11 ಜಿಲ್ಲೆ ಸಂಪೂರ್ಣ ಬಂದ್ ಆಗಿರಲಿದ್ದು ಬೆಳಗ್ಗೆ 6ರಿಂದ 10 ಗಂಟೆ ತನಕ ಅಗತ್ಯ ವಸ್ತು ಖರೀದಿಗೆ ಅವಕಾಶವಿರಲಿದೆ. ಮದ್ಯ ಖರೀದಿಗೆ ಬಾರ್ಗಳು ಬೆಳಗ್ಗೆ 10 ಗಂಟೆ ತನಕ ಓಪನ್ ಇರಲಿದ್ದು ಇದರ ಜೊತೆಗೆ ಜಿಲ್ಲಾಧಿಕಾರಿ ತೆಗೆದುಕೊಂಡಂತಹ ಕಠಿಣ ನಿಯಮಗಳು ಜಾರಿಯಲ್ಲಿರಲಿದೆ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ಅರ್ಧ ಅನ್ಲಾಕ್ ಆಗ್ತಾ ಇದ್ದು ಸಿಲಿಕಾನ್ ಸಿಟಿಯ ಚಿತ್ರಣ ಚೇಂಜ್ ಆಗಲಿದೆ. ಸೋಂಕಿನ ಸಂಖ್ಯೆ ಇಳಿಕೆ ಆಗ್ತಾ ಇರೋದ್ರಿಂದ ಬೆಂಗಳೂರಿಗೆ ಹಾಫ್ ರಿಲೀಫ್ ನೀಡಲಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಇದ್ದಂತಹ ಸಮಯ ವಿಸ್ತರಣೆ ಮಾಡಿದ್ದು ಸೋಮವಾರದಿಂದ ಮಧ್ಯಾಹ್ನ 2ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದೆ. ಅಲ್ಲದೆ ಮಧ್ಯಾಹ್ನ 2 ಗಂಟೆವರೆಗೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಹುದು. ಅನ್ಲಾಕ್ ಆದರೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಫುಲ್ ರಿಲೀಫ್ ಇಲ್ಲ. ರಾತ್ರಿ ವೇಳೆ ಸುತ್ತಾಡಬಹುದು, ವೀಕೆಂಡ್ ನಲ್ಲಿ ಪಾರ್ಟಿ ಮಾಡಬಹುದು ಅಂತ ಹೊರಗಡೆ ಬಂದ್ರೆ ಲಾಕ್ ಆಗೋದಂತೂ ಪಕ್ಕ. ಜೂನ್ 14ರಿಂದ ಬೆಂಗಳೂರಿನಲ್ಲಿ ಸಂಜೆ 7ರಿಂದಲೇ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದ್ದು ಬೆಳಗ್ಗೆ 5 ಗಂಟೆವರೆಗೆ ಕಠಿಣ ನಿರ್ಬಂಧ ಇರಲಿದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದ್ದು ಶುಕ್ರವಾರ ಸಂಜೆ 7ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರಲಿದೆ. ರಾಜ್ಯ ಸರ್ಕಾರದಿಂದ ಅನ್ಲಾಕ್ ಮಾರ್ಗಸೂಚಿ ಪ್ರಕಟ ಮಾಡಿದ್ದು ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದೆ. ನೈಟ್ ಕರ್ಫ್ಯೂ ವೇಳೆ ಯಾರೂ ಸಹ ಸಂಚರಿಸುವಂತಿಲ್ಲ. ಕೇವಲ ತುರ್ತು ಸೇವೆಗಳಿಗಷ್ಟೇ ಅವಕಾಶವಿದ್ದು ಕೈಗಾರಿಕಾ ಸಿಬ್ಬಂದಿ ಐಡಿ ಕಾರ್ಡ್ ತೋರಿಸಿ ಓಡಾಡಬಹುದಾಗಿದೆ. ವೈದ್ಯಕೀಯ ತುರ್ತು ಸೇವೆಗಳಿಗೆ ಸಂಪೂರ್ಣ ವಿನಾಯಿತಿ ನೀಡಿದ್ದು ಇ ಕಾಮರ್ಸ್ ಸೇವೆಗೆ ಯಾವುದೇ ನಿರ್ಬಂಧ ಇಲ್ಲ. ರೈಲು, ವಿಮಾನ ನಿಲ್ದಾಣಕ್ಕೆ ತೆರಳಲು ಟಿಕೆಟ್ ತೋರಿಸಬೇಕಾಗಿದೆ. ಅನ್ಲಾಕ್ ಆಗ್ತಿರುವ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. 19 ಜಿಲ್ಲೆಗಳಲ್ಲಿ ಅಗತ್ಯ ವಸ್ತು ಖರೀದಿಗೆ ಸಮಯ ವಿಸ್ತರಣೆ ಮಾಡಲಾಗಿದೆ. ಪ್ರತಿದಿನ 8 ಗಂಟೆಗಳ ಕಾಲ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಸದ್ಯ ರಾಜ್ಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿತ್ತು. ಆದರೆ ನಾಳೆಯಿಂದ ಮಧ್ಯಾಹ್ನ 2ರವರೆಗೆ ಖರೀದಿಗೆ ರಿಲೀಫ್ ನೀಡಲಾಗಿದೆ. ಕೊರೋನಾ ಪಾಸಿಟಿವಿಟಿ ಇಳಿದಿರುವಂತಹ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಸೆಮಿ ಅನ್ಲಾಕ್ ಮಾಡಿದೆ. ನಾಳೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ 19 ಜಿಲ್ಲೆಗಳು ಅನ್ಲಾಕ್ ಆಗ್ತಾ ಇದೆ. ಆದರೂ ಬಸ್ ಓಡಾಟಕ್ಕೆ ಸರ್ಕಾರ ಅವಕಾಶ ನೀಡಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಖಾಸಗಿ ಬಸ್ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಜೂನ್ 21ರ ಬಳಿಕ ಬಸ್ ಸಂಚಾರಕ್ಕೆ ಅವಕಾಶ ನೀಡುವ ನಿರೀಕ್ಷೆ ಇದೆ. ನಾಳೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಏನಿರುತ್ತೆ, ಏನೇನು ಇರಲ್ಲ? ಅಂಗಡಿ, ಹೋಟೆಲ್, ಬಾರ್, ಆಟೋ, ಟ್ಯಾಕ್ಸಿಗೆ ಯಾವೆಲ್ಲ ನಿರ್ಬಂಧ? ಮದುವೆಗಳಲ್ಲಿ ಎಷ್ಟು ಜನರು ಭಾಗಿಯಾಗಬಹುದು? ನೋಡೋಣ ಏನಿರುತ್ತೆ, ಏನಿರಲ್ಲ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ
ನಿಯಂತ್ರಣಕ್ಕೆ ರಾಜ್ಯದಲ್ಲಿ ವಿಧಿಸಿದ ಟಫ್ ಲಾಕ್ಡೌನ್ಗೆ ಇವತ್ತೇ ಕಡೆ ದಿನ. ನಾಳೆಯಿಂದ ರಾಜ್ಯದಲ್ಲಿ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಫುಲ್ ಲಾಕ್ಡೌನ್ ಇಂದ ಹಾಫ್ ಲಾಕ್ಡೌನ್ಗೆ ಶಿಫ್ಟ್ ಆಗ್ತಾರೆ. ಕಠಿಣ ನಿಯಮಗಳಲ್ಲಿ ಸರ್ಕಾರ ವಿನಾಯಿತಿ ನೀಡಿದ್ರೂ ಕಠಿಣ ನಿಯಮ ಜಾರಿಯಲ್ಲಿರಲಿದೆ. ಬೆಂಗಳೂರು ಸೇರಿದಂತೆ 19 ಜಿಲ್ಲೆಗಳಲ್ಲಿ ನಾಳೆ ಬೆಳಗ್ಗೆಯಿಂದಲೇ ರಿಲೀಫ್ ಸಿಗ್ತಾ ಇದೆ. ನಾಳೆಯಿಂದ ಲಾಕ್ಡೌನ್ ಸಡಿಲಿಕೆ ಆದರೂ ಕೂಡ ಹೋಟೆಲ್ಗಳಲ್ಲಿ ಕೂತು ತಿನ್ನೋಕೆ ಅವಕಾಶವಿರುವುದಿಲ್ಲ. ಹೋಟೆಲ್ಗಳಲ್ಲಿ ಕೇವಲ ಪಾರ್ಸಲ್ಗೆ ಮಾತ್ರ ಪಡೆಯಬಹುದಾಗಿದೆ. ಕೊರೋನಾ ಹರಡೋ ಸಾಧ್ಯತೆ ಇರೋದ್ರಿಂದ ಸರ್ಕಾರ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಕೊಟ್ಟಿದೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಹಲವು ಆನ್ಲೈನ್ ಡೆಲಿವರಿ ಪಡೆಯಬಹುದಾಗಿದೆ. ನಾಳೆಯಿಂದ ಮದ್ಯಪ್ರಿಯರಿಗೆ ಮಧ್ಯಾಹ್ನದವರೆಗೂ ಕಿಕ್ ಸಿಗಲಿದೆ. ರಾಜ್ಯ ಸರ್ಕಾರ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಬಾರ್ ಓಪನ್ಗೆ ಇದ್ದಂತಹ ಸಮಯ ವಿಸ್ತರಿಸಿದೆ. ಮದ್ಯ ಪಾರ್ಸಲ್ಗೆ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ನೀಡಿದೆ. ಬಾರ್ ಮತ್ತು ರೆಸ್ಟೋರೆಂಟ್, ವೈನ್ ಸ್ಟೋರ್, ಎಂಎಸ್ಐಎಲ್ಗಳಲ್ಲಿ ಮಧ್ಯಾಹ್ನ 2ರವರೆಗೆ ಪಾರ್ಸಲ್ ಪಡೆಯಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ಲಾಕ್ ಆದರೂ ಮೆಟ್ರೋ ಸಂಚಾರ ಆರಂಭಿಸಿಲ್ಲ. ಮೆಟ್ರೋ ಸಂಚಾರಕ್ಕೆ ಸರ್ಕಾರ ಸಂಪೂರ್ಣ ನಿರ್ಬಂಧ ವಿಧಿಸಿದೆ. ಅನ್ಲಾಕ್ನಲ್ಲಿ ಮೆಟ್ರೋ ಸಂಚಾರಕ್ಕೆ ಅವಕಾಶ ಸಿಗೋ ನಿರೀಕ್ಷೆ ಇತ್ತು. ಪಾಸ್ ಇದ್ದವರಿಗೆ ಸಂಚಾರಕ್ಕೆ ಅವಕಾಶ ನೀಡುತ್ತಾರೆ ಎನ್ನಲಾಗಿತ್ತು. ಆದರೆ ಮೆಟ್ರೋ ಓಡಾಟಕ್ಕೆ ಬ್ರೇಕ್ ಕೊಟ್ಟಂತಹ ಸರ್ಕಾರ ಶಾಕ್ ಕೊಟ್ಟಿದೆ. ಲಾಕ್ಡೌನ್ ಸಡಿಲಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅವಕಾಶ ನೀಡಿದೆ. ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಓಡಾಡಬಹುದು. ಆದರೆ ಪ್ರಯಾಣದ ವೇಳೆ ಕೋವಿಡ್ ನಿಯಮ ಪಾಲನೆ ಕಡ್ಡಾಯವಾಗಿದೆ, ಪಾಲಿಸಬೇಕು ಅಂತ ಸೂಚಿಸಲಾಗಿದೆ. ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿಗಳಲ್ಲಿ ಕೇವಲ 2 ಪ್ರಯಾಣಿಕರು ಮಾತ್ರ ಇರಬೇಕು ಅಂತ ಕಂಡೀಷನ್ ಹಾಕಲಾಗಿದೆ. ನಾಳೆಯಿಂದ ಸೆಮಿ ಅನ್ಲಾಕ್ ಇದ್ರೂ ಅದ್ಧೂರಿ ಮದುವೆಗಳಿಗೆ ಅನುಮತಿ ಇಲ್ಲ. ಮದುವೆಗಳಲ್ಲಿ ಭಾಗಿಯಾಗಲು 40 ಜನರಿಗಷ್ಟೇ ಅವಕಾಶವಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು 5 ಅವಕಾಶ ನೀಡಿದ್ದಾರೆ. ಕೊರೋನಾ ಹರಡುವ ಭೀತಿಯಿಂದ ರಾಜ್ಯ ಸರ್ಕಾರ ನಿರ್ಬಂಧ ವಿಧಿಸಿದೆ. ಮುಂದಿನ ಹಂತಗಳ ಅನ್ಲಾಕ್ನಲ್ಲಿ ಮದುವೆ ಮತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಮತ್ತಷ್ಟು ಅವಕಾಶ ನೀಡಲಿದೆ. ರಾಜ್ಯದಲ್ಲಿ ಇಷ್ಟು ದಿನ ಮನೆಯಲ್ಲಿದ್ದು ಗಾರ್ಮೆಂಟ್ಸ್ ಕಾರ್ಮಿಕರು ತೀವ್ರ ಸಂಕಷ್ಟ ಅನುಭವಿಸಿದ್ರು. ಹೀಗಾಗಿ ಎಲ್ಲಾ ಕಾರ್ಖಾನೆಗಳನ್ನು ಓಪನ್ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಎಲ್ಲಾ ಕಾರ್ಖಾನೆ 50% ಸಿಬ್ಬಂದಿಯನ್ನ ಬಳಸಿಕೊಂಡು ಕೆಲಸ ಮಾಡಬೇಕಾಗಿದೆ. 30% ಸಿಬ್ಬಂದಿಯೊಂದಿಗೆ ಗಾರ್ಮೆಂಟ್ಸ್ ಆರಂಭಿಸಬೇಕು ಅಂತ ಸರ್ಕಾರ ಆದೇಶಿಸಿದೆ. ಸುಮಾರು 2 ತಿಂಗಳಿನಿಂದ ಮನೆವಾಸದಲ್ಲಿದ್ದ ಜನರಿಗೆ ಕೋವಿಡ್ ರಿಲೀಫ್ ಸಿಗ್ತಿದೆ. ಪಾರ್ಕ್ಗಳಲ್ಲಿ ವಾಯುವಿಹಾರ ಮಾಡಲು ಅವಕಾಶ ಕೊಡಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಪಾರ್ಕ್ಗೆ ತೆರಳಲು ಅವಕಾಶವಿದೆ. ನಾಳೆ ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಪಾರ್ಕ್ಗಳಿಗೆ ಹೋಗಬಹುದು. ಮೊದಲ ಹಂತದಲ್ಲಿ ಬಹುತೇಕ ಸೇವೆಗೆ ಅರ್ಧ ಅನುಮತಿ ನೀಡಲಾಗಿದೆ. ಆದರೆ ಕೆಲವೊಂದು ಸೇವೆಗೆ ಮುಂದಿನ ಹಂತದಲ್ಲಿ ಪರ್ಮಿಷನ್ ನೀಡೋ ಸಾಧ್ಯತೆ ಇದೆ. ಮಾಲ್ ಥಿಯೇಟರ್ಗಳಿಗೆ ಸರ್ಕಾರ ಮತ್ತೆ ಅನುಮತಿ ನೀಡಿಲ್ಲ. ಅಲ್ಲದೆ ಸದ್ಯಕ್ಕೆ ರಾಜ್ಯದಲ್ಲಿ ಜಿಮ್, ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡದಿರಲು ರಾಜ್ಯ ಸರ್ಕಾರ ಆದೇಶಿಸಿದ್ದು ಮುಂದಿನ ಹಂತದಲ್ಲಿ ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ಅನ್ಲಾಕ್ಗೂ ಮೊದಲೇ ರಾಜಧಾನಿ ಮಂದಿಯ ಬಿಂದಾಸ್ ಓಡಾಟ ಹೇಗಿದೆ? ಭಾನುವಾರದ ಮಾಂಸದೂಟದ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದು ಹೇಗಿತ್ತು? ಗಂಟು ಮೂಟೆ ಬೈಕ್ ಸಮೇತ ಬೆಂಗಳೂರಿಗೆ ಬರ್ತಿರೋದು ಹೇಗೆ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ಮುಗಿಯಲು 1 ದಿನ ಬಾಕಿ ಇದ್ದು ಕಾಡುಗೊಂಡನ ಹಳ್ಳಿಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿತ್ತು. ವೀಕೆಂಡ್ ಮೋಡ್ನಲ್ಲಿರೋ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ರು. ದಿನಸಿ ಅಂಗಡಿ, ತರಕಾರಿ, ಚಿಕನ್, ಮಟನ್ ಶಾಪ್ಗಳ ಬಳಿ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ನಾಳೆಯಿಂದ ಲಾಕ್ಡೌನ್ ಸಡಿಲಿಕೆ ಇದ್ರೂ ಕಳೆದ 3-4 ದಿನಗಳಿಂದಲೇ ಜನ ಮೈಮರೆತು ಓಡಾಡೋದನ್ನ ಶುರು ಮಾಡಿದ್ದಾರೆ. ಹೆಬ್ಬಾಳ, ಮೇಕ್ರಿ ಸರ್ಕಲ್ ಸುತ್ತಮುತ್ತ ವಾಹನಗಳ ಸಂಚಾರದ ಭರಾಟೆ ಜೋರಾಗಿತ್ತು. ಲಾಕ್ಡೌನ್ ತೆರವಿಗೂ ಮುನ್ನ ಜನ ತಮಗೆ ತಾವೇ ಅನ್ಲಾಕ್ ಮಾಡಿಕೊಂಡು ರಸ್ತೆಗಿಳಿದಿದ್ರು. ಅಗತ್ಯಕ್ಕಿಂತ ಅನಗತ್ಯವಾಗಿ ವಾಹನಗಳಲ್ಲಿ ಓಡಾಡ್ತಾ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ್ರು. ಕೊರೋನಾ ಸೋಂಕಿನ ಭಯವಿಲ್ಲದಂತೆ ವರ್ತಿಸಿದ್ರು. ನಾಳೆ ಲಾಕ್ಡೌನ್ ಅವಧಿ ಮುಗಿತಾ ಇದ್ದು ಬೆಂಗಳೂರಿನತ್ತ ಬರೋರ ಸಂಖ್ಯೆ ಏರ್ತಾನೆ ಇದೆ. ಅದರಲ್ಲೂ ಕಾರ್ಮಿಕರು ವಾಹನ ಬಾಡಿಗೆ ಮಾಡಿಕೊಂಡು ಗಂಟು ಮೂಟೆಯ ಸಮೇತ ಸಿಲಿಕಾನ್ ಸಿಟಿಯತ್ತ ಬರ್ತಿದ್ದಾರೆ. ಹೀಗಾಗಿ ನವಯುಗ ಟೋಲ್ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ನಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಇನ್ನು ಬೆಂಗಳೂರು ತುಮಕೂರು ರಸ್ತೆಯಲ್ಲೂ ವಾಹನ ಸಂಚಾರ ಜೋರಾಗಿತ್ತು. ಕ್ಯಾರ್ ಮಾರ್ಕೆಟ್ನಲ್ಲಿ ಜನರ ಖರೀದಿ ಭರಾಟೆ ಜೋರಾಗಿತ್ತು. ತರಕಾರಿ, ಹೂವು, ಹಣ್ಣು ಕೊಳ್ಳೋದಕ್ಕೆ ಬಂದಂತಹ ಜನ ಅಂತರ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ನಾಳೆಯಿಂದ ಬೆಂಗಳೂರು ಅಲ್ಪ ಮಟ್ಟಿಗೆ ಅನ್ಲಾಕ್ ಆಗುತ್ತೆ ಎನ್ನಲಾಗ್ತಿದೆ. ಮಾರುಕಟ್ಟೆ ತೆರೆಯುವ ಅವಧಿಯನ್ನ ಸ್ವಲ್ಪ ಮಟ್ಟಿಗೆ ವಿಸ್ತರಿಸಲಾಗಿದೆ. ಹೀಗಿದ್ರೂ ಮಾರ್ಕೆಟ್ನತ್ತ ಬಂದಂತಹ ಜನ ಖರೀದಿಯಲ್ಲಿ ಮಗ್ನರಾಗಿದ್ರು.
ಅನ್ಲಾಕ್ಗೂ ಒಂದು ದಿನ ಬಾಕಿ ಇರುವಂತೆ ಶಿವಾಜಿನಗರದಲ್ಲಿ ಜನರ ನಿರ್ಲಕ್ಷ್ಯ ಎಂದಿನಂತೆ ಮುಂದುವರೆದಿತ್ತು. ಅಗತ್ಯ ವಸ್ತು ಖರೀದಿ ನೆಪದಲ್ಲಿ ಹೊರಗೆ ಬಂದಂತಹ ಜನ ಅಂತರ ಕಾಪಾಡದೆ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ರು. ಇನ್ನು ಅಂಗಡಿಗಳ ಬಳಿ ಕೋವಿಡ್ ರೂಲ್ಸ್ ಪಾಲಿಸದೆ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಇನ್ನು ಭಾನುವಾರವಾಗಿದ್ದರಿಂದಾಗಿ ಮಾಂಸ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನಡೆದಿತ್ತು. ಇಲ್ಲೂ ಕೂಡ ಅಂತರ ಪಾಲಿಸದೆ ಹಲವು ಮಂದಿ ಬೇಜವಾಬ್ದಾರಿ ತೋರಿದ್ರು. ಅಲ್ಲದೆ ಬೈಕ್ ಆಟೋಗಳು ಎಂದಿನಂತೆ ಸಂಚರಿಸುತ್ತಿದ್ವು. ಶಿವಾಜಿನಗರದ ರೆಸನ್ ಮಾರ್ಕೆಟ್ನಲ್ಲಿ ಮಾಂಸ ಕೊಳ್ಳಲು ಜನಜಂಗುಳಿಯೇ ನೆರೆದಿತ್ತು. ವೀಕೆಂಡ್ನಲ್ಲಿ ಮಾಂಸದೂಟ ಸವಿಯಲು ಮಾರ್ಕೆಟ್ನತ್ತ ಬಂದಂತಹ ಮಂದಿ ಮಟನ್, ಚಿಕನ್, ಫಿಶ್ ಸ್ಟಾಲ್ಗಳ ಬಳಿ ಅಂತರ ಪಾಲಿಸದೆ ನಿರ್ಲಕ್ಷ್ಯ ತೋರಿದ್ರು. ಇನ್ನು ಸಂಜಯನಗರದ ಮುಖ್ಯ ರಸ್ತೆಯಲ್ಲೂ ಚಿಕನ್ ಸೆಂಟರ್ ಒಂದರಲ್ಲಿ ಜನ ಸಾಲಲ್ಲಿ ನಿಂತು ಮಾಂಸ ಖರೀದಿಸಿ ಮನೆಯತ್ತ ಹೆಜ್ಜೆ ಹಾಕಿದ್ರು. ಇನ್ನು ಕಾಕ್ಸ್ಟೌನ್ನ ನಾನ್ ವೆಜ್ ಮಾರ್ಕೆಟ್ನಲ್ಲೂ ಜನಜಾತ್ರೆಯೇ ನಡೆದಿತ್ತು. ಬೆಳ್ಳಂಬೆಳಗ್ಗೆ ಮಾರುಕಟ್ಟೆಯತ್ತ ಬಂದಂತಹ ಜನ ಚಿಕನ್, ಮಟನ್ ಮತ್ತು ಮೀನು ಖರೀದಿಸಲು ಗುಂಪಾಗಿ ಮುಂತಾಗಿದ್ರು. ಅಂತರ ಪಾಲಿಸದೆ ಸರಿಯಾಗಿ ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿತು. ಕ್ಯಾಮೆರಾ ನೋಡಿದ ಅಂಗಡಿ ಮಾಲೀಕನೊಬ್ಬ ಗ್ರಾಹಕರಿಗೆ ಕ್ಯೂ ನಿಲ್ಲುವಂತೆ ಮನವಿ ಮಾಡಿದ. ಇನ್ನು ಕೆಲ ಅಂಗಡಿಗಳಲ್ಲಿ ಸರತಿ ಸಾಲಿನಲ್ಲಿ ಜನ ಮಾಂಸ ಕೊಂಡುಕೊಂಡ್ರು. ಕುರಿ ಮಟನ್ಗೆ ಪ್ರಸಿದ್ಧವಾಗಿರೋ ಮೈಸೂರು ರೋಡ್ನಲ್ಲಿರೋ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಜನ ಜಮಾಯಿಸಿದ್ರು. ಮಾಂಸ ಕೊಳ್ಳಲು ಬೆಳಗ್ಗೆ ಸ್ಟಾಲ್ನತ್ತ ಬಂದಂತಹ ಜನ ಸರತಿಯಲ್ಲಿ ನಿಂತಿದ್ರು. ಭಾನುವಾರದ ಬಾಡೂಟ ಸವಿದು ಎಂಜಾಯ್ ಮಾಡಲು ತುದಿಗಾಲ ಮೇಲೆ ನಿಂತಿದ್ರು. ಹೆಸರುಘಟ್ಟ ರಸ್ತೆಯಲ್ಲಿರುವ ರಾಯಲ್ ಮಾರ್ಟ್ ಜನರಿಂದ ತುಂಬಿ ತುಳುಕಿತ್ತು. ಸಂಡೇ ಆಗಿದ್ದರಿಂದಾಗಿ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಹೊರಗೆ ಬಂದಿದ್ದ ಜನ ಮಾರ್ಟ್ನಲ್ಲಿ ವಸ್ತುಗಳನ್ನ ಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಈ ವೇಳೆ ಅಂತರಕ್ಕೆ ತಿಲಾಂಜಲಿ ಇಟ್ಟು ಗುಂಪು ಗುಂಪಾಗಿ ನೆರೆದು ಬೇಜವಾಬ್ದಾರಿ ತೋರಿದ್ರು. ಪಕ್ಕದಲ್ಲೇ ಬಾಗಲಗುಂಟೆ ಠಾಣೆ, ಬಿಬಿಎಂಪಿ ಕಚೇರಿ ಇದ್ರೂ ಅಧಿಕಾರಿಗಳು ಇತ್ತ ಸುಳಿಲಿಲ್ಲ. ಟಫ್ ಲಾಕ್ಡೌನ್ನ ಕಡೆ ದಿನ ಪೊಲೀಸರು ಶಾಕ್ ಕೊಡ್ತಿರೋದು ಹೇಗೆ? ಕೊರೋನಾ ಮರೆತು ಜನರು ಬೇಜವಾಬ್ದಾರಿ ಪ್ರದರ್ಶಿಸುತ್ತಿರೋದು ಎಲ್ಲೆಲ್ಲಿ? 25 ಗ್ರಾಮಗಳನ್ನೇ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಿಸಿದ್ದು ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಯಾದಗಿರಿ ಜಿಲ್ಲೆಯಲ್ಲಿ ಇಂದು ಟಫ್ ಲಾಕ್ಡೌನ್ನ ಕೊನೆ ದಿನ. ಹೀಗಾಗಿ ಬೆಳಗ್ಗೆಯಿಂದಲೇ ಅಖಾಡಕ್ಕೆ ಇಳಿದಿರತಕ್ಕಂಥ ಪೊಲೀಸರು ಅನಗತ್ಯವಾಗಿ ಓಡಾಡ್ತಾ ಇರೋ ವಾಹನ ಸವಾರರಿಗೆ ಬೆಸಿ ಮುಡಿಸುತ್ತಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಶಹಾಪುರ ರಸ್ತೆಯಲ್ಲೇ 50ಕ್ಕೂ ಅಧಿಕ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ರಾಮನಗರದ ಮಂದಿ ಕೊರೋನಾ ಆತಂಕವನ್ನ ಮರೆತು ಮಾರುಕಟ್ಟೆಯಲ್ಲಿ ಖರೀದಿಗೆ ಮುಗಿಬಿದ್ದಿದ್ರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿತ್ತು. ನಾಳೆಯಿಂದ ಅನ್ಲಾಕ್ ಆಗ್ತಾ ಇದ್ರು. ಇಂದೇ ಹೂ, ಹಣ್ಣು, ತರಕಾರಿ ಖರೀದಿಗೆ ಜನಜಾತ್ರೆಯೇ ಸೇರಿತು. ಈ ವೇಳೆ ದೈಹಿಕ ಅಂತರ ಮರೆತು ನಿರ್ಲಕ್ಷ್ಯ ತೋರಿದ್ರು. ಸದಾ ಜನರಿಂದ ಕೂಡಿರ್ತಿದ್ದ ಚಿತ್ರದುರ್ಗ ನಗರದ ಮಾರುಕಟ್ಟೆ ಖಾಲಿಯಾಗಿತ್ತು. ವೀಕೆಂಡ್ ಲಾಕ್ಡೌನ್ ತೆರವು ಮಾಡಿದ್ರು. ತರಕಾರಿ ಮಾರುಕಟ್ಟೆಯತ್ತ ಜನ ಸುಳಿಲಿಲ್ಲ. ಜಯದೇವ ಕ್ರೀಡಾಂಗಣದಲ್ಲಿ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಗೆ ಅವಕಾಶ ನೀಡಲಾಗಿದೆ. ಆದರೆ ವೀಕೆಂಡ್ ಸಂಪೂರ್ಣ ಲಾಕ್ಡೌನ್ ಅಂತ ಭಾವಿಸಿ ಜನ ಮನೆಯಿಂದ ಹೊರಬಂದಿಲ್ಲ. ವ್ಯಾಪಾರಿಗಳು ಗ್ರಾಹಕರಿಲ್ಲದೆ ತರಕಾರಿ ಮಾರುಕಟ್ಟೆ ಬಣಗುಡ್ತಿತ್ತು. ಧಾರವಾಡದ ಸುಭಾಷ್ ರಸ್ತೆಯಲ್ಲಿರೋ ನೆಹರು ಮಾರುಕಟ್ಟೆ ಸಂಪೂರ್ಣ ಖಾಲಿಯಾಗಿತ್ತು. ವೀಕೆಂಡ್ ಲಾಕ್ಡೌನ್ ಅಂತ ಜನ ಮಾರುಕಟ್ಟೆಯತ್ತ ಹೆಜ್ಜೆ ಹಾಕಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಅಲ್ಲದೆ ದಿನಸಿ, ಹಾಲು, ತರಕಾರಿ, ಮಾಂಸ ಮಾರಾಟಕ್ಕೂ ಅನುಮತಿ ಇತ್ತು. ಹಾಗಿದ್ರೂ ಹಲವು ಅಂಗಡಿಗಳಿಗೆ ಬೀಗ ಹಾಕಲಾಗಿದೆ. ಗ್ರಾಹಕರು ಕೂಡ ಮಾರುಕಟ್ಟೆಯತ್ತ ಬರ್ತಿಲ್ಲ. ದಾವಣಗೆರೆಯಲ್ಲಿ 25 ಗ್ರಾಮಗಳನ್ನ ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ. 10ಕ್ಕಿಂತ ಹೆಚ್ಚು ಕೋವಿಡ್ ಕೇಸ್ ಪತ್ತೆಯಾಗಿರುವುದರಿಂದ ಗ್ರಾಮವನ್ನೇ ಕಂಟೈನ್ಮೆಂಟ್ ಝೋನ್ ಮಾಡಿ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಹೀಗಾಗಿ ಗ್ರಾಮಸ್ಥರೇ ಎಚ್ಚೆತ್ತುಕೊಂಡಿದ್ದು ಹೊರಗಿನಿಂದ ಯಾರೂ ಬರದಂತೆ ನಿರ್ಬಂಧ ಹಾಕಿದ್ದಾರೆ. ದಾವಣಗೆರೆ ತಾಲೂಕಿನ ಅಣಬೇರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಸ್ತೆಗೆ ಮುಳ್ಳಿನ ಬೇಲಿ ಹಾಕಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ. ಸದ್ಯ ಮತ್ತೊಬ್ಬ ವ್ಯಕ್ತಿಯಲ್ಲಿ ಬ್ಲಾಕ್ ಫಂಗಸ್ ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಒಟ್ಟು 14 ಜನರಿಗೆ ಬ್ಲಾಕ್ ಫಂಗಸ್ ವಕ್ಕರಿಸಿದೆ. ಈಗಾಗಲೇ ಬ್ಲಾಕ್ ಫಂಗಸ್ 2ರನ್ನ ಬಲಿ ಪಡೆದಿದ್ದು ರೋಗಿಗಳ ಪೈಕಿ ಒಬ್ಬ ಮಾತ್ರ ಗುಣಮುಖನಾಗಿದ್ದಾನೆ. ಉಳಿದ 11 ರೋಗಿಗಳಿಗೆ ಮಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ.
ಲಾಕ್ಡೌನ್ ಮಧ್ಯೆ ಕಲಬುರಗಿಯಲ್ಲಿ ನಡೀತಾ ಇದ್ದ 5 ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಜೇವರ್ಗಿ ತಾಲೂಕಿನ 2 ಕಡೆ ಪ್ರತ್ಯೇಕ ದಾಳಿ ನಡೆಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. ರಾಜವಾಳ ಗ್ರಾಮದಲ್ಲಿ 4 ಹಾಗೂ ಆಂದೋಲ ಗ್ರಾಮದಲ್ಲಿ ಮತ್ತೊಂದು ಬಾಲ್ಯ ವಿವಾಹ ನಡೀತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಚೈಲ್ಡ್ ಲೈನ್ ಅಧಿಕಾರಿಗಳು ದಾಳಿ ನಡೆಸಿದ್ದು ಪೋಷಕರಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ ಮರಳನ್ನ ವಶಕ್ಕೆ ಪಡೆಯಲಾಗಿದೆ. ಹರಿಹರ ತಾಲೂಕಿನ ನಂದಿಗಾವಿಯಲ್ಲಿ 1.24 ಲಕ್ಷ ರೂಪಾಯಿ ಮೌಲ್ಯದ ಮರಳನ್ನ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತು. ದಾವಣಗೆರೆ ಎಸ್ಪಿ ಸಿಬಿ ರೇಷ್ಯಂತ್ ನೇತೃತ್ವದಲ್ಲಿ ದಿಢೀರ್ ದಾಳಿ ಮಾಡಿ ಅಕ್ರಮ ಮರಳನ್ನ ವಶಕ್ಕೆ ಪಡೆಯಲಾಗಿದೆ. ಕಳೆದ ರಾತ್ರಿ ಬೀಸಿದ ಜೋರು ಗಾಳಿಗೆ ಮನೆಯ ಮೇಲ್ಛಾವಣಿಯ ಹಾರಿದ್ದು ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹೊಸಪ್ಪನ ದೊಡ್ಡಿಯಲ್ಲಿ ಘಟನೆ ನಡೆದಿದೆ. ಮಹದೇವ್ ಎಂಬುವರ ನಿರ್ಮಾಣ ಹಂತದ ಮನೆಯ ಮೇಲ್ಛಾವಣಿ ವಿದ್ಯುತ್ ಕಂಬಕ್ಕೆ ಹೊಡೆದಿದೆ. ಇದರಿಂದಾಗಿ ವಿದ್ಯುತ್ ಕಂಬಗಳು ಜಖಂ ಆಗಿದ್ದು ಕರೆಂಟ್ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಸೋಂಕಿನ ಸ್ಫೋಟದ ಆತಂಕ ಕಾಡ್ತಿರೋದು ಯಾಕೆ? ನಾಳೆಯಿಂದ ಸಿಡಿಗೇಡಿಗಳ ಅಸಲಿ ವಿಚಾರಣೆ ಶುರುವಾಗೋದು ಹೇಗೆ? ಶಿಕ್ಷಣ ಸಚಿವರ ವಿರುದ್ಧ ಖಾಸಗಿ ಶಾಲೆ ಜೊತೆ ಪೋಷಕರು ಆಕ್ರೋಶಗೊಂಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಮತ್ತೆ ಸೋಂಕಿನ ಸ್ಫೋಟದ ಆತಂಕ ಹೆಚ್ಚಾಗಿದೆ. ನಾಳೆಯಿಂದ ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ವಿಸ್ತರಣೆಯಾಗ್ತಿದ್ದು ಜಿಲ್ಲೆಯೊಳಗೆ ವಾಹನ ಓಡಾಟಕ್ಕೂ ಅವಕಾಶ ನೀಡಲಾಗಿದೆ. ಜೊತೆಗೆ ಗಾರ್ಮೆಂಟ್ಸ್ ಕಾರ್ಖಾನೆ ಓಪನ್ಗೂ ಪರ್ಮಿಷನ್ ಸಿಕ್ಕಿದೆ. ಹೀಗಾಗಿ ಬಿಬಿಎಂಪಿ ಸೋಂಕಿನ ಸಂಖ್ಯೆ ಹೆಚ್ಚಾಗುವ ಲೆಕ್ಕಾಚಾರದಲ್ಲಿದೆ. ಬೆಂಗಳೂರಿನಲ್ಲಿ ಮೊನ್ನೆ 1154 ಪ್ರಕರಣ ಪತ್ತೆಯಾಗಿತ್ತು. ಆದರೆ ನಿನ್ನೆ 2454ಕ್ಕೆ ಕೋವಿಡ್ ಪ್ರಕರಣ ಏರಿಕೆಯಾಗಿದೆ. ಹೀಗಾಗಿ ಮುಂದಿನ ವಾರ ದಿನಕ್ಕೆ 3000 ಕೇಸ್ ಪತ್ತೆಯಾಗೋ ಸಾಧ್ಯತೆಗಳಿವೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಶಾಸಕ ಅರವಿಂದ್ ಬೆಲ್ಲದ್ ಭೇಟಿ ನೀಡಿರೋದು ಭಾರೀ ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಮುಂದಿನ ಸಿಎಂ ಅರವಿಂದ್ ಬೆಲ್ಲದ್ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಂದಿಯನ್ನು ಫೇಸ್ಬುಕ್ ಪೇಜ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ವೀರಶೈವ ಮುಖಂಡ ಅರವಿಂದ್ ಬೆಲ್ಲದ್ ಶಾಸಕರ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿದೆ. ಈ ಪೋಸ್ಟ್ ಭಾರೀ ವೈರಲ್ ಆಗ್ತಿದೆ. ಸಿಡಿ ಪ್ರಕರಣದಲ್ಲಿ ಭೂಗತರಾಗಿದ್ದ ಆರೋಪಿಗಳು ಪ್ರತ್ಯಕ್ಷವಾಗ್ತಿದ್ದಂತೆಯೇ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಅಸಲಿ ವಿಚಾರಣೆ ನಾಳೆಯಿಂದ ಶುರುವಾಗಲಿದೆ. ನಿನ್ನೆ ಒಂದು ಸುತ್ತಿನ ವಿಚಾರಣೆ ನಡೆಸಿದ್ದ ಎಸ್ಐಟಿ ಟೀಮ್ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿರಲಿಲ್ಲ. ನರೇಶ್ ಶ್ರವಣ್ ನೀಡಿರೋ ಹೇಳಿಕೆ ದಾಖಲಿಸಿಕೊಂಡಿರೋ ಎಸ್ಐಟಿ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡಿದೆ. ಮುಂದಿನ ವಿಚಾರಣೆಯಲ್ಲಿ ಅಸಲಿ ಸತ್ಯ ಕೆದಕಲಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೀಡಿದ್ದ ದೂರಿನ ಅನ್ವಯ ಎಸ್ಐಟಿ ನರೇಶ್ ಮತ್ತು ಶ್ರವಣ್ ವಿಚಾರಣೆ ನಡೆಸಿದೆ. ನಿನ್ನೆ ಇಬ್ಬರನ್ನೂ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು ಸಂಜೆ ವಾಪಸ್ ಕಳಿಸಿದ್ರು. ಮತ್ತೆ ನಾಳೆ ವಿಚಾರಣೆಗೆ ಹಾಜರಾಗಲು ಸಿಆರ್ಪಿಸಿ 41A ಅಡಿಯಲ್ಲಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ನಾಳೆ ಬೆಳಗ್ಗೆ ನರೇಶ್ ಹಾಗೂ ಮಂಗಳವಾರ ಬೆಳಗ್ಗೆ ಆಡುಗೋಡಿಯ ಟೆಕ್ನಿಕಲ್ ಸೆಂಟರ್ನಲ್ಲಿ ಶ್ರವಣ್ನನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ನಾಳೆಯಿಂದ ಸಿಡಿ ಪ್ರಕರಣದ ಆರೋಪಿಗಳ ತೀವ್ರ ವಿಚಾರಣೆ ನಡೆಯಲಿದೆ. ಎಸ್ಐಟಿ ಅಧಿಕಾರಿಗಳು ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆ ಮಾಡಲಿದ್ದಾರೆ. ಎಸ್ಐಟಿ ತನಿಖಾ ಹಂತದಲ್ಲಿ ಸಾಕಷ್ಟು ಸಾಕ್ಷಿ ಕಲೆ ಹಾಕಿದೆ. ಹೀಗಾಗಿ ಹಣದ ವ್ಯವಹಾರ, ಬ್ಲಾಕ್ಮೇಲ್ ಮಾಡಿದ್ದರ ಬಗ್ಗೆ ವಿಚಾರಣೆ ನಡೆಸಲಿದೆ. ಮಧ್ಯವರ್ತಿ ರೀತಿ ಮತ್ತೊಬ್ಬರ ಮೂಲಕ ವ್ಯವಹಾರ, ಕ್ಯಾಮೆರಾ ಖರೀದಿ, ಸಿಡಿಯಲ್ಲಿರುವ ವಿಡಿಯೋ ಎಡಿಟ್ ಬಗ್ಗೆ ಹಲವು ಸಾಕ್ಷಿ ಸಂಗ್ರಹಿಸಿದ್ದು ಸಾಕ್ಷಿಗಳನ್ನ ಮುಂದಿಟ್ಟು ವಿಚಾರಣೆ ನಡೆಸಲಿದ್ದಾರೆ. ಎಸ್ಐಟಿ ವಿಚಾರಣೆ ಎದುರಿಸಿರೋ ನರೇಶ್ ವಿಡಿಯೋದಲ್ಲಿ ಈ ಹಿಂದೆ ಹೇಳಿದ್ದನ್ನೇ ನಿನ್ನೆ ಹೇಳಿದ್ದಾನೆ. ನಾನೊಬ್ಬ ಪತ್ರಕರ್ತನಾಗಿದ್ದು ಸಹಾಯಕ್ಕೆ ಯುವತಿ ಬಂದಿದ್ಲು. ನನ್ನನ್ನ ಅಣ್ಣ ಅಂತ ಕರೆದು ಸಹಾಯ ಕೇಳಿದ್ಲು. ಹೀಗಾಗಿ ನಾನು ಆಕೆಗೆ ಸಹಾಯ ಮಾಡಲು ಮುಂದಾಗಿದ್ದೆ. ಆದರೆ ಹಣಕಾಸು ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅಂತ ಉತ್ತರಿಸಿದ್ದಾನೆ. ನರೇಶ್ ಮತ್ತು ಶ್ರವಣ್ ಬ್ಲಾಕ್ಮೇಲ್ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದ್ದು ಇಬ್ಬರು ಹೇಳಿದ್ದನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಖಾಸಗಿ ಶಾಲೆಗಳು ಮತ್ತು ಪೋಷಕರ ಮಧ್ಯೆ ಪೀಸ್ ಫೈಟ್ ನಿಲ್ತಿಲ್ಲ. ಖಾಸಗಿ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಪೋಷಕರು ಸಿಡಿದೆದ್ದಿದ್ದು ಶಿಕ್ಷಣ ಸಚಿವರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಚಿವರು ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಒಮ್ಮೆ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿಕೆ ಕೊಡ್ತಾರೆ, ಮತ್ತೊಮ್ಮೆ ನೀವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತಿದ್ದಾರೆ. ಹೀಗಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದು ಸಿಎಂಗೆ ದೂರು ನೀಡುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಪೋಷಕರ ಸಮನ್ವಯ ಸಮಿತಿ ಸಚಿವರನ್ನೇ ಬದಲಾಯಿಸಲು ದೂರು ನೀಡುವ ಸಾಧ್ಯತೆ ಇದೆ. ಕೇವಲ
ಪೋಷಕರು ಮಾತ್ರವಲ್ಲ, ಖಾಸಗಿ ಶಾಲೆಗಳು ಶಿಕ್ಷಣ ಸಚಿವರ ವಿರುದ್ಧ ತಿರುಗಿ ಬಿದ್ದಿವೆ. ಸಚಿವರ ವಿರುದ್ಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಸಮಾಧಾನ ಸ್ಫೋಟಗೊಂಡಿದ್ದು, ಫೀಸ್ ವಿಚಾರದ ದ್ವಂದ್ವ ನೀತಿಗೆ ಆಕ್ರೋಶ ವ್ಯಕ್ತಪಡಿಸಿವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದಿದ್ದೇವೆ. ಅಲ್ಲದೆ ಪೋಷಕರು ಕಳೆದ 3 ವರ್ಷದಿಂದ ಫೀಸ್ ಸರಿಯಾಗಿ ಕಟ್ಟಿಲ್ಲ. ಈ ಬಗ್ಗೆ ಶಿಕ್ಷಣ ಇಲಾಖೆ ಯಾವುದೇ ಆದೇಶ ಹೊರಡಿಸಿಲ್ಲ. ಹೆಚ್ಚು ಫೀಸ್ ವಸೂಲಿ ಮಾಡುವ ಸಂಸ್ಥೆಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಶಿಕ್ಷಣ ಸಚಿವರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮನವಿ ಮಾಡಿದೆ. ಫೀಸ್ ಗೊಂದಲದ ವಿಚಾರಕ್ಕೆ ಸಚಿವರು ಸ್ಪಷ್ಟೀಕರಣ ನೀಡುವಂತೆ ಖಾಸಗಿ ಶಾಲೆಗಳು ಒತ್ತಾಯಿಸಿವೆ. ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರ ಯಾವುದೇ ಫೀಸ್ ಫಿಕ್ಸ್ ಮಾಡಿಲ್ಲ. ಕಳೆದ ವರ್ಷದ ಬಾಕಿ ಈ ವರ್ಷದ ಫೀಸ್ ಕಟ್ಟಿ ದಾಖಲಾತಿ ಮಾಡಲು ತಿಳಿಸಿದ್ದೇವೆ. ಆದರೆ ಶಾಲೆಯ ಆಡಳಿತ ಮಂಡಳಿ ಜೊತೆ ಮಾತುಕತೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಸಚಿವರು ಹೇಳ್ತಿದ್ದಾರೆ. ಹೀಗಾಗಿ ಫೀಸ್ ಗೊಂದಲದ ವಿಚಾರಕ್ಕೆ ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದ್ದು, ಈ ಬಗ್ಗೆ ಇಂದು ಮಧ್ಯಾಹ್ನ ಕರ್ನಾಟಕದ ಖಾಸಗಿ ಶಾಲಾ ಒಕ್ಕೂಟ ಸಭೆ ಕರೆದಿದೆ. ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಪತ್ತೆಯಾದ ಕೊರೋನಾ ಕೇಸ್ಗಳು ಎಷ್ಟು? ಸೋಂಕು ಇಳಿಕೆಯಾಗ್ತಿರೋ ದೆಹಲಿಯಲ್ಲಿ ಹೋಟೆಲ್, ರೆಸ್ಟೋರೆಂಟ್ ಓಪನ್ ಆಗುತ್ತಾ? ಮತ್ತೆ ಬಾವಲಿಗಳಲ್ಲಿ ಕೊರೋನಾ ಪತ್ತೆಯಾಗಿ ಆತಂಕ ಹೆಚ್ಚಿಸಿದ್ದು ಹೇಗೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಕೊರೋನಾ 2ನೇ ಅಲೆ ಇಳಿಮುಖವಾಗ್ತಿದೆ. ಕಳೆದ 24 ದಿನಗಳಲ್ಲಿ 80,834 ಹೊಸ ಕೇಸ್ ಮಾತ್ರ ಪತ್ತೆಯಾಗಿವೆ. ಕಳೆದ 24 ಗಂಟೆಯಲ್ಲಿ 80,834 ಹೊಸ ಕೇಸ್ ಮಾತ್ರ ಪತ್ತೆಯಾಗಿವೆ. 1,32,062 ರೋಗಿಗಳು ಚೇತರಿಕೆ ಕಂಡಿದ್ದಾರೆ. ಕಳೆದ 24 ಗಂಟೆಯಲ್ಲಿ 3,303 ಸಾವುಗಳು ಸಂಭವಿಸಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ದೆಹಲಿಯಲ್ಲಿ ಕೊರೋನಾ ಸೋಂಕು ಹರಡುವಿಕೆಯ ಪ್ರಮಾಣದಲ್ಲಿ ದಿನೇ ದಿನೇ ಇಳಿಕೆ ಕಂಡುಬರ್ತಿದೆ. ನಿನ್ನೆ ಕೇವಲ 213 ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಕೊರೋನಾ 2ನೇ ಅಲೆ ಆರಂಭ ಆದಾಗಿನಿಂದ ಇದುವರೆಗಿನ 3 ತಿಂಗಳ ಅವಧಿಯಲ್ಲಿ ಮೊದಲ ಬಾರಿಗೆ ಹೊಸ ಪ್ರಕರಣಗಳ ಸಂಖ್ಯೆ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 3,610ಕ್ಕೆ ಇಳಿದಿರುವುದು ದೆಹಲಿ ಜನತೆಯಲ್ಲಿ ಆತಂಕ ಕಡಿಮೆಯಾಗಿದೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕೋವಿಡ್ನಿಂದ ಸಾವಿಗೀಡಾದವರ ಸಂಖ್ಯೆಯನ್ನ ಬಿಜೆಪಿ ಮರೆಮಾಚಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಈ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ತಮ್ಮ ಸ್ಥಾನಗಳಲ್ಲಿ ಮುಂದುವರಿಯಲು ಯಾವುದೇ ನೈತಿಕ ಹಕ್ಕಿಲ್ಲ, ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಒತ್ತಾಯಿಸಿದ್ದಾರೆ. ಕೊರೋನಾ 2ನೇ ಅಲೆಯಲ್ಲಿ ಮುಚ್ಚಿದ್ದ ದೆಹಲಿ ರೆಸ್ಟೋರೆಂಟ್, ಹೋಟೆಲ್ಗಳು ಮತ್ತೆ ತೆರೆಯುವ ಮುನ್ಸೂಚನೆ ಸಿಕ್ಕಿದೆ. ರಾಜಧಾನಿಯ ರೆಸ್ಟೋರೆಂಟ್ಗಳು ಸೋಮವಾರದಿಂದ 50% ಕುಳಿತುಕೊಳ್ಳುವ ಸಾಮರ್ಥ್ಯದೊಂದಿಗೆ ತೆರೆಯಲು ಅವಕಾಶವಿದೆ ಎಂದು ಮೂಲಗಳು ತಿಳಿಸಿವೆ. ಇದುವರೆಗೂ ಆನ್ಲೈನ್ ವಿತರಣೆ ಮತ್ತು ಪಾರ್ಸೆಲ್ಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಗೋವಾದಲ್ಲಿ ಹೊಸ ಕೇಸ್ಗಳು ಪತ್ತೆಯಾಗ್ತಿರುವುದರಿಂದ ರಾಜ್ಯದಲ್ಲಿ ಕೊರೋನಾ ಕರ್ಫ್ಯೂ ಮುಂದುವರಿಸಲಾಗಿದೆ. ಜೂನ್ 21ರವರೆಗೆ ಕರ್ಫ್ಯೂ ವಿಸ್ತರಿಸಿದ್ದು, ಸರ್ಕಾರ ಕೆಲವು ವಿನಾಯಿತಿ ಘೋಷಿಸಿದೆ. ಮದುವೆಗೆ 50 ಜನರು ಸೇರಲು ಗೋವಾ ಸರ್ಕಾರ ಅವಕಾಶ ನೀಡಿದೆ. ಜೂನ್ 21ರ ಬೆಳಗ್ಗೆ 7 ಗಂಟೆಯವರೆಗೆ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಕುಂಭಮೇಳಕ್ಕೆ ಬಂದವರಿಗೆ ನಕಲಿ ಕೋವಿಡ್ ಸರ್ಟಿಫಿಕೇಟ್ ನೀಡಲಾಗಿದೆ ಎಂಬ ಆರೋಪಕ್ಕೆ ಉತ್ತರಾಖಂಡ್ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಕುಂಭಮೇಳದಲ್ಲಿ ಭಾಗಿಯಾಗಲು ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಅಗತ್ಯವಿತ್ತು. ಹೀಗಾಗಿ ಕೆಲವು ಖಾಸಗಿ ಲ್ಯಾಬ್ಗಳು ಹಣಕ್ಕಾಗಿ ನಕಲಿ ಆಧಾರ್ ನಂಬರ್ ಬಳಸಿ ನಕಲಿ ಸರ್ಟಿಫಿಕೇಟ್ ನೀಡಿವೆ ಎಂದು ಆರೋಪಿಸಲಾಗಿದೆ. ಮುಂಬೈನಲ್ಲಿ ಮಾನ್ಸೂನ್ ಆರ್ಭಟ ಜೋರಾಗಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಪಾಲ್ಘರ್, ಥಾಣೆ, ರಾಯ್ಗಢ್ ಹಾಗೂ ಮುಂಬೈ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗ್ತಿದೆ. ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು, ಮಳೆಯ ತೀವ್ರತೆಯೂ ಅಧಿಕವಾಗಿದೆ. ಮುಂಬೈನಲ್ಲಿ ಇನ್ನೂ 2 ದಿನ ಮಳೆಯಾಗಲಿದ್ದು, ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಕೇರಳದಲ್ಲೂ ಮಾನ್ಸೂನ್ ಚುರುಕುಗೊಂಡಿದೆ. ಕೇರಳದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಕೇರಳದ ಬಹುತೇಕ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕೊಟ್ಟಾಯಂನಲ್ಲಿ ಭಾರೀ ಮಳೆಯಾಗ್ತಿದ್ದು, ಇನ್ನು 4-5 ದಿನ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.